ದಯ ಅಂತ ಹೇಳಿದ ತಕ್ಷಣ ಬಂದ್ಬಿಡಕ್ಕೆ ಅದೇ ನಮ್ಮ ಮಟ್ಟಿಲ್ ಕೂತಿದ್ದ. ಪಾರು ಮಾತು ದಯ ದಯ ತಂದ್ಬೇಡ, ಸುಮ್ಮನೆ ದಯ ಬಂದ್ಬಿಟ್ಟದು. ನೀವ್ ಯಾವ ವಿಷಯ ಹೇಳ್ತಾ ಇದ್ದೀರಿ ಶ್ರೀ? ಓ ಗೊತ್ತಾಯ್ತು ಬಿಡಿ. ನಾನು ರಾತ್ರಿ ಕೋಣೆಲ್ ಮಲಗಿದ್ದಾಗ ನೀವು ಕಿಟಕಿಲಿ ಇಣಕ್ ನೋಡಿದ್ದ. ಪಾರು ಮಾತು ಹಿಡ್ತದಲ್ಲಿರ್ಲಿ, ನನ್ ಕ್ಯಾರೆಕ್ಟರ್ ನೋಡ್ಬಿಟ್ಟೆ. ನಮ್ಮವ್ವ ನನಗ ಶ್ರೀರಾಮಚಂದ್ರ ಗೌಡ ಅಂತ ಹೆಸರಿಟ್ಟಿರೋದು ಗೊತ್ತಾ ನಿನಗ? ಶ್ರೀ ನಂಗೆ ಗೊತ್ತು ಬಿಡಿ, ನೀವು ಚೀಪು ಅಂತ. ಚೀಪು ಅಂದ್ರೆ ಅದೇ ಕಳ್ಳ ಅಂತಾರಲ್ಲ, ಅದು ಚೀಪು ಅಲ್ಲ, ತೀಫ್. ಹಿಡಿದ್ರಿ ಜಾಡ. ಈಗೇನು ಓದಯ್ಯ ಹೆಂಗೋ? ಹೋಗು ಅಂದ್ರೆ ಎಲ್ಲಗ್ಲಾ ಹೋಗ್ಲಿ? ಏ ಪಾರು, ಬತ್ತ ಮರ್ಯಾದೆ ಕಮ್ಮಿ ಆಯ್ತಾ ಅದೇ? ಬೈ ಹಂಗಿದ್ರೆ ನನ್ನ ಮುಖ ನೋಡ್ಕೊಂಡ್ ಬೈ, ಅತ್ತ ತಿರ್ಕೊಂಡು ಹಾಕ್ಬೋದ? ಏನ್ ಭಯವ? ನಿನ್ನ ನೋಡಿದ್ರೆ ನನಗ್ ಯಾಕೋ ಭಯ ಆಗ್ಬೇಕು? ನನ್ನ ನೋಡಿ ನಿನಗ್ ಭಯ ಆಗ್ಬೇಕು? ನೋಡ್ರ ಅಣ್ಣಯ್ಯಪ್ಪನವ್ರು ಗೊತ್ತವ್ರೆ, ಇಷ್ಟಕ್ಕೆಲ್ಲ ಕಾರಣನೇ ಅವರು ನನ್ನ ಸುಮ್ಮನೆ ಬಿಡಲ್ಲ. ಬನ್ನಿ ಅಣ್ಣಯ್ಯಪ್ಪನವ್ರೆ, ಪಾರು ನಿಮ್ಮ ಜೊತೆಗೆ ಏನೋ ಮಾತಾಡಬೇಕು ಅಂತ ಇದ್ದ ನೋಡಿ. ಇದೇನಪ್ಪ ಇದು? ಯಾವತ್ತೂ ಇಲ್ದಿರೋ ಗೌಡ್ರು ಇವತ್ತು ಪಾರೋರು ನನ್ನ ಜೊತೆ ಮಾತಾಡಬೇಕು ಅಂತಿದ್ದಾರೆ. ಏನಾದರೂ ಆಗಲಿ, ಪಾರೋರ್ಗೆ ನನ್ನ ಜೊತೆ ಇಂಪಾರ್ಟೆಂಟ್ ಕೆಲಸ ಇರ್ಬೋದು. ಪಾರೋರೆ, ಯಾಕೆ ಮುಖ ಆ ಕಡೆ ತಿರ್ಗಿಸ್ಕೊಂಡು ಕೂತಿದ್ದೀರಾ? ಪಾರೋರೆ, ಸುಸ್ತಾಯ್ತಾ ಅಣ್ಣಯ್ಯಪ್ಪನವ್ರೆ? ರೀ ಗೌಡ್ರೆ, ನಾನು ಏನು ಪಾಪ ಮಾಡಿದ್ದೆ ಅಂತ ಆ ದೇವದ ಕೈಲಿ ತಗ್ಲಾಕದ್ರಿ. ರಾತ್ರಿ ಎಲ್ಲ ಮಧು ಮೈ ಮೇಲೆ ದೆವ್ವ ಬಂತು, ನನ್ನನ್ನು ಹಿಂಡಿ ಹೀರೆಕಾಯಿ ಮಾಡ್ಬಿಡ್ತು. ಸಾಲ್ದು ಅಂತ ಈಗ ಪಾರೋರ್ ಮೈ ಮೇಲೆ ಬಂದು ಉಗ್ದು ಉಪ್ಪು ಹಾಕ್ಬಿಡ್ತಲ್ರಿ. ಅಣ್ಣಯ್ಯಪ್ಪನವ್ರೆ, ನಮಗೆ ಸಿಕ್ಕಿದ್ದನ್ನ ಒಬ್ಬರೇ ತಿಂದ ಅಭ್ಯಾಸ ಇಲ್ಲ, ಅದಕ್ಕೆ ಹಂಚ್ಕೊಂಡು ತಿನ್ನೋಗ್ಬಿಟ್ಟು ನಿಮ್ಮನ್ನ ಒಳಗೆ ಕಳಿಸ್ತೀವಿ. ಈಗ ಹಂಚ್ಕೊಂಡು ತಿನ್ನೋದಕ್ಕೆ ಅದೇನು ಒಡೆ ಏನ್ರಿ? ಒದೆ ಬೆನ್ಮೇಲೆ ನೋಡಿ ಹೆಂಗ ಬಾಸುಂಡೆ ಬಂದಿದೆ. ಪುಡಿ ಅಣ್ಣಯ್ಯಪ್ಪನವ್ರೆ, ನಿಮ್ಮ ಬೆನ್ನ ಮೇಲೆ ಬಾಸುಂಡ ಬಂದದೆ. ನನಗೆ ತೋರ್ಸಕ್ಕಾಗದಿರ ಜಾಗದಲ್ಲೆಲ್ಲ ಬಾಸುಂಡ ಬಂದ್ಬಿಟ್ಟದೆ. ರಾತ್ರಿ ಆ ಕಲ್ಟಿವೇಟ್ರ್ ಮೇಲೆ ಬಂದು ಎಲ್ರಿಗೂ ರುಬ್ದದಾಯ್ತು. ಈಗ ಪಾರು ಮೈ ಮೇಲೆ ಬಂದು ರುಬ್ತಾ ಇದೆ. ಇನ್ನು ಯಾರ್ಯಾರ ಮೈ ಮೇಲೆ ಬರ್ತದೋ ಆ ದೆವ್ವ ಕನ್ನೆಯಿಂದ ಆ ದೇವ್ರೇ ನಮ್ಮನ್ನ ಕಾಪಾಡಬೇಕು. ಅವನು ಕಾಪಾಡ್ಲಿಲ್ಲ ಅಂದ್ರೆ ನಾವೇ ದೇವ್ರ ತಕ್ಕ ಹೋಗ್ಬಿಡೋದು. ಗೌಡ್ರೆ, ನೀವ್ ಹಿಂಗ್ ಮಾಡಬಾರ್ದಾಗಿತ್ತು. ನಾನೇನ್ಲ ಮಾಡ್ದೆ? ಸಂಕ್ರಾಂತಿಗೆ ನೀವ್ ಏನು ಮಾಡ್ಲೇ ಇಲ್ಲ. ಏನ್ ಮಾಡ್ಬೇಕಾಗಿತ್ತು? ಈ ಅಸಹಕಾರಗಳ ಕೊಂಬಿಗೆ ಟೇಪ್ ಕಟ್ಬಿಟ್ಟು ಕಿಚ್ಚಾಯಿಸ್ತಾರಲ್ಲ, ಹಂಗೆ ನಿನ್ ತಲೆಗೆ ಟೇಪ್ ಕಟ್ಬಿಟ್ಟು ಕಿಚ್ಚಾಯಿಸ್ಬೇಕಾಗಿತ್ತಾ? ನನ್ನೇನು ಮನುಷ್ಯ ಅಂತ ತಿಳ್ಕೊಂಡಿದ್ರು ಇಲ್ಲ ಅಸಹಕಾರ ಅಂತ ತಿಳ್ಕೊಂಡಿದ್ರು? ಎರಡೂ ಅಲ್ಲ. ಈ ಹಸುನ ನೋಡ್ ತಕ್ಷಣ ಹೊಸ ಹಗ್ಗನ್ನು ಕಟ್ ಮಾಡ್ಕೊಂಡು ಹೋಗೋ ಓರ್ಗರ ತರ ಕಾಣ್ತಿದ್ದೆ. ನಾನು ಕೇಳಿದ್ದು ನನ್ನ ಬಗ್ಗೆ, ನಿಮ್ ಬಗ್ಗೆ ಅಲ್ಲ. ತೆಗೆದು ಬಿಟ್ಟ ಅಂದ್ರೆ ಬೂದ್ ಗುಂಬಳಕಾಯಿ ತರ ಬಿಡ್ಬೇಕು. ನೀ ಎಲ್ಲ ನನ್ ಬಗ್ಗೆ ಮಾತಾಡೋದು? ಕೋಪ ಮಾಡ್ಕೋಬೇಡಿ ಗೌಡ್ರೆ, ಸುಮ್ನೆ ತಮಾಷೆ ಮಾಡ್ದೆ. ಓಯ್, ನಿನ್ ತಮಾಷೆಗೆ ತೌಡ್ ಕುಟ್ಟ. ಮೊದ್ಲು ವಿಷಯಕ್ಕೆ ಬರ್ಲಾ? ಈ ಸರಿ ಸಂಕ್ರಾಂತಿಗೆ ಯಾವ್ದಾದ್ರು ಒಂದು ನಾಟಕ ಮಾಡ್ಸಿದ್ರೆ ಸಂದಾಗಿರೋದು ಅಂದೆ. ಲೇ, ಈಗೆಲ್ಲ ಯಾರ್ಲ ನಾಟಕ ನೋಡೋರು? ಒಂದ್ ಕೆಲಸ ಮಾಡವ, ಶಿವರಾತ್ರಿಗೆ ಆ ಚಿನೇಬಿಯ ಕರ್ಸ್ಬಿಟ್ಟು ಒಂದ್ ರಿಕಾರ್ಡ್ ಡ್ಯಾನ್ಸ್ ಮಾಡಿಸ್ಬಿಡಮ್ಮ. ಹೇ, ಹಂಗೇನಾದ್ರೂ ಮಾಡಿದ್ರೆ ಜನ ಎಲ್ಲ ಸೇರ್ಕೊಂಡು ನಿಮ್ಮನ್ನ ಶಿವನ ಪಾದ ಸೇರಿಸ್ಬಿಡ್ತಾರೆ. ಮತ್ತೇನ್ ಮಾಡುವಂದ್ಯಾ? ಅದಕ್ಕೆ ನಾನು ಹೇಳಂಗೆ ಬರೋ ಶಿವರಾತ್ರಿ ಹಬ್ಬಕ್ಕೆ ಒಂದು ನಾಟಕ ಮಾಡಿಸಿ, ಅದ್ರಲ್ಲಿ ನೀವೇ ಹೀರೋ, ಮಧುರಾ ಟೀಚರೇ ಹೀರೋಯಿನ್. ಅಯ್ಯೋ, ಈ ಐಡಿಯಾ ಮೊದ್ಲೇ ಕೊಟ್ಟಿದ್ರೆ ತಿನ್ಕೊಂಡ್ ನಾಟಕ ಮಾಡಿಸ್ಬಿಡ್ತೀನಲ್ಲ. ನಡಿಯೋ ಹೋಗೋಣ. ಎಲ್ಲಿಗೆ? ಮಧುರಾ ಟೀಚರ್ ಮನೆಗೆ. ಮಧುರ ಇನ್ನೇನು ಸಮಾಚಾರ? ಶ್ರೀ ಗೌಡ್ರೆ, ಅವಾಗಿಂದ ಕೇಳಿದ್ದನ್ನೇ 30 ಸಲ ಕೇಳಿದ್ರಲ್ರಿ. ನಮ್ಮ ಮನೇಲಿ ಗ್ಯಾಸ್ ಖಾಲಿಯಾಗಿದೆ, ನಿಮ್ಮ ಮನೆಗೆ ಊಟಕ್ಕೆ ಬಂದಿದ್ದೀವಿ. ಅಣ್ಣಯ್ಯಪ್ಪನವ್ರೆ, 30 ಸಲ ಕೇಳಿದಾಗ್ಲೂ ನೀವೇ ಮಾತಾಡಿದ್ರಲ್ವಾ, ಬೇಜಾರಾಯ್ತು. ಅದಕ್ಕೆ ಇವ್ರು ಒಂದ್ಸಲಿನಾರು ಮಾತಾಡ್ಲಿ ಅಂತ ಕೇಳಿದ್ನಪ್ಪ. ಯಾಕೆ ಗೌಡ್ರೆ,
ಜಾನಿ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ವಾ? ಹಂಗಲ್ಲ ಮಧುರವ್ರೆ, ಈಗ ದೇವಸ್ಥಾನಕ್ಕೆ ಹೋದಾಗ ಪೂಜಾರಿ ಎಷ್ಟೇ ಜೋರಾಗಿ ಗಂಟಲ್ಲಿ ಆಡಿಸ್ರುವ ನಾವು ಒಂದ್ಸತ ಗಂಟ ಹೊಡೆದಾಗ್ಲಿ ಅಲ್ವಾ ನಮ್ಮ ಮನ್ಸಿಗೆ ನೆಮ್ಮದಿ ಸಿಗೋದು. ಗೌಡ್ರೆ ನೀವೇನು ಹೇಳಿದ್ರು ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸೇಳ್ರಿ. ಬಿಡುವಾಗಿದ್ದಾಗ ಬಿಡಿಸಿ ಹೇಳ್ತೀನಿ. ಮಧುರಾ ಟೀಚರ್, ಆಹಾ, ನೀವಿಬ್ರು ಕಮ್ಮಿ ಆಗಿದ್ರಿ. ಬಂದ್ರೇನಪ್ಪ, ಬನ್ನಿ ಬನ್ನಿ. ಏನ್ ಬಂದದು? ಮಧುರಾ ಟೀಚರ್ ನೋಡಕ್ಕೆ ಅವ್ರು ಅಟ್ಟಿ ಚೋರಿ ಹೋಗಿದ್ವಿ, ಅಲ್ಲಿರ್ಲಿಲ್ಲ, ಅದಕ್ಕೆ ಇಲ್ಲಿ ಇದಾರೆ ಅನ್ಕೊಂಡ್ ಬಂದ್ವಿ. ನೋಡಾಯ್ತಲ್ವಾ ಬುಡಿ ಗಾಡಿಯ. ಗೌಡ್ರ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನ್ ಗೌಡ್ರ ಬಂದ್ ವಿಷಯ? ಮಧುರಾ ಟೀಚರ್, ಬರೋ ತಿಂಗಳು ಶಿವರಾತ್ರಿ ಹಬ್ಬಕ್ಕೆ ನಮ್ಮೂರಲ್ಲಿ ನಾಟಕ ಮಾಡೋಣ ಅಂತಿದೀವಿ. ವಾವ್, ನಾಟಕನ? ಹಳ್ಳಿ ಕಡೆ ನಾಟಕ ತುಂಬಾ ಚೆನ್ನಾಗಿರುತ್ತಂತೆ. ನಂಗೂ ನಾಟಕ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ನಾಟಕ ಮಾಡಿ ಮಾಡಿ. ನಮ್ ಹಳ್ಳಿ ನಾಟಕಗಳು ಬರೀ ನೋಡಕ್ಕಷ್ಟೇ ಅಲ್ಲ, ಅದ್ರಲ್ಲಿ ಪಾತ್ರ ಮಾಡಕ್ಕೂ ಪಸಂದಾಗಿರ್ತದೆ. ಹೌದು ಮಧುರಾ ಟೀಚರ್, ಅದಕ್ಕೆ ಈ ಸರಿ ನಾವು ನೀವು ಸೇರ್ಕೊಂಡು ನಾಟಕ ಮಾಡವ ಅನ್ಕೊಂಡಿದೀವಿ. ಏ ನಮಗ್ ನಿಮ್ ತರ ನಾಟಕ ಮಾಡಕ್ ಬರಲ್ಲ ರೀ. ಏ ಅದಕ್ಕೆಲ್ಲ ನೀವು ಯೋಚನೆ ಮಾಡ್ಬೇಡಿ, ನಮ್ಗೆಲ್ಲ ನಾಟಕ ಕಲ್ಸೋದಕ್ಕೆ ಅಂತಾನೆ ನಾಟಕದ ಮೇಷ್ಟ್ರನ್ನ ಕರೆಸಿದೀನಿ. ಅದೆಲ್ಲ ನಮಗ್ ಸೂಟ್ ಆಗಲ್ಲ ಶಿವ, ನೀವು ಪಾತ್ರ ಮಾಡಿ ನಾವು ನೋಡ್ತೀವಿ. ಓಯ್ ಗೆಳತಿಮ್ಮ, ದುಡಿಯೋದು ವರ್ಷ ಪೂರ್ತಿ ಇದ್ದದ್ದೇ. ಒಂದು ಸರ್ತಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾಟಕ ಮಾಡುವ ಮಾರ್ರೆ, ಆ ನೆನಪು ಕೊನೆಯವರೆಗೂ ಉಳಿತದೆ. ಅಯ್ಯೋ ಕರೆಕ್ಟ್ ಹೇಳಿದೆ ಕಣ ರಾಕಿ. ರಾಕಿ, ನಾವ್ ನಾಟಕದ ವಿಷಯನೇ ಮಾತಾಡ್ತಿದೀವಿ ಅಂತ ನಿಂಗೆ ಹೇಗ್ ಗೊತ್ತಾಯ್ತು? ಬಾಬಿ, ನನಗೆ ನಾಟಕದಲ್ಲಿ ಆಕ್ಟ್ ಮಾಡ್ಬೇಕಂತೇಳಿ ಕಂಡಾಪಟ್ಟೆ ಆಸೆ. ನನಗೆ ಅಷ್ಟೇ ಅಲ್ಲ, ಪಾರುವರೆಗೂ ಆಸೆ. ಹೌದೌದು, ಎಲ್ರು ಆಸೆ ಪಡ್ತಾ ಇದಾರೆ. ನೀವು ಒಬ್ರು ಒಪ್ಕೊಂಡ್ಬಿಟ್ರೆ ನಾಟಕ ಶುರು ಮಾಡಿಸ್ಬಿಡೋದೆ. ಜಾನಿಗೆ ಏನ್ ಮಾಡೋದು? ಹೇಗೋ ಹಳ್ಳಿಗೆ ಬಂದಿದೀವಿ, ಇದೊಂದು ಅನುಭವ ಆಗ್ಬಿಡ್ಲಿ ಬಿಡು. ಮಧುರ ಅವ್ರೆ, ನೀವು ಓಕೆ ಅಂದ್ಮೇಲೆ ನನಗೂ ಓಕೆ. ಗೌಡ್ರೆ ನಾನಿನ್ನು ಓಕೆ ಅಂದೇ ಇಲ್ಲ. ಮಧುರ ಅವ್ರೆ, ಅಣ್ಣ ಅಪ್ಪನವ್ರು ಒಪ್ಕೊಂಡ್ಮೇಲೆ ನೀವು ಒಪ್ಕೊಂಡೆ ಹಾಕೊಂಬಿಡಿ. ನೋಡಿ ಶಿವ, ನಾಳೆಗೆ ನಾಟಕದ ಮೇಷ್ಟ್ರನ್ನ ಕರ್ಸ್ಬಿಡಿ, ಅವರೇ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡೋದು ಅಂತ ಎಲ್ರಿಗೂ ಹಂಚ್ಬಿಡ್ಲಿ. ಓಯ್ ಸುರ್ಸುರ್ ಬತ್ತಿ, ಮೊದಲು ಯಾವ ನಾಟಕ ಆಡೋದಂತೇಳಿ ಡಿಸೈಡ್ ಮಾಡುವ, ಆಮೇಲೆ ಅವರವರಿಗೆ ಬೇಕಾದ ಪಾತ್ರವನ್ನು ಹಂಚಿಕೊಳ್ಳುವ. ಗೌಡ್ರೆ ಯಾವ ನಾಟಕ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸಂಧಿಲ್ ಸಂಧಾನ ಅಂದ್ರೆ ಕೌರವರಿಗೂ ಪಾಂಡವರಿಗೂ ಯುದ್ಧ ಮಾಡಿಸೋದ್ರ ಬದಲು ಸಂಧಾನ ಮಾಡಿಸ್ಬಿಡೋದು. ಐ ಲೈಕ್ ಇಟ್. ಈ ನಾಟಕದಲ್ಲಿ ಶ್ರೀಕೃಷ್ಣ ಅಂದ್ರೆ ಸೂತ್ರಧಾರಿಯ ಪಾತ್ರ ನಾನೇ ಮಾಡ್ತೇನೆ ಮಾರ್ರೆ. ನಾನು ದುಶ್ಯಾಸನನ ಪಾತ್ರ. ಆ ಪಾತ್ರನೇ ಯಾಕೆ ಮಾಡ್ತೀರಾ ಗೌಡ್ರೆ? ದ್ರೌಪದಿ ವಸ್ತ್ರಾಭರಣ ಮಾಡಕ್ಕೆ. ಬನ್ನಿ ಮೇಷ್ಟ್ರೆ. ಮೇಷ್ಟ್ರೆ, ಇವ್ರೆ ನಮ್ ನಾಟಕದ ಕಲಾವಿದರು. ನಮಸ್ತೆ ಮೇಷ್ಟ್ರೆ. ಏ ಹುಡುಗರ, ಒಳ್ಳೆ ಹೈಸ್ಕೂಲ್ ಮಕ್ಕಳು ನಮಸ್ತೆ ಮೇಷ್ಟ್ರೆ ಅಂತ ಹೇಳ್ದಂಗೆ ಹೇಳ್ತಿರಲ್ಲ. ನನ್ನ ನಾಟಕದ ಮಾಸ್ತರ್ ಅನ್ಕೊಂಡ್ರು ಏನು ಹೈಸ್ಕೂಲ್ ಮಾಸ್ತರ್ ಅನ್ಕೊಂಡ್ರು? ಈ ಹೆಕ್ಕ ತಿಂಬವು ಎಲ್ಲ ಮೇಷ್ಟ್ರು ಒಂದೇ ಅನ್ಕೊಂಡಿದ್ದು. ನೀವೆಂತ ಬೇಜಾರು ಮಾಡ್ಕೊಂಡ್ಬೇಡಿ ಮರ್ರೆ. ಗೌಡ್ರೆ, ಈಗ ನಾಟಕದಾಗ ಪಾತ್ರ ಮಾಡೋರು ಇವ್ರು ಅಷ್ಟನೋ ಮತ್ತೆ ಬೇರೆ ಯಾವ್ದಾರು? ಮೇಷ್ಟ್ರೆ, ನಾವು ಅವಿ. ಗೌಡ್ರೆ, ಇವ್ರ ಮಕ ನೋಡಿದ್ರೆ ಪಾತ್ರ ಮಾಡೋ ಕಳೆನ ಕಾಣಿಸವಲ್ತು. ಐ ಲೈಕ್ ಇಟ್. ಐ ಲೈಕ್ ಯುವರ್ ಕಾಮೆಂಟ್ಸ್. ಲೇ ರಾಕಿ, ಅವ್ರು ಹೊಗಳ್ತಿಲ್ಲ ಕಣೋ, ಉಗಿತಿದ್ದಾರೆ. ಅದಕ್ಕೆ ಐ ಲೈಕ್ ಇಟ್ ಅಂತ ಹೇಳಿದ್ದು. ಮೇಷ್ಟ್ರೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಇವ್ರು ನೋಡೋದಕ್ ಮಾತ್ರ ಹೀಗೆ ಕಾಣ್ತಾರೆ, ಎಲ್ರು ಭಾರಿ ಚಾಲಕಿಗಳು. ಮತ್ ಇವ್ರು ಕಾಮಿಡಿ ಕಿಲಾಡಿ ಒಳಗ್ ಕಂಡೇ ಇಲ್ಲ. ಗೌಡ್ರೆ ನಾಟಕ ಮಾಡಿಸ್ತೀವಿ ಅಂತ ಕರ್ಸಿ ಅವಮಾನ ಮಾಡಿಸ್ತಿದ್ರಾ? ತಪ್ಪು ತಿಳ್ಕೊಬೇಡಿ ಮಧುರಾ ಟೀಚರ್, ಅವ್ರು ಹೇಳಿದ್ ನಿಮ್ಗಲ್ಲ, ಈ 3 ಜನಕ್ಕೆ. 100 ರೂಪಾಯಿ ಕೊಡ್ತೀನಿ, ಹೌದನ್ರಿ? ಹೌದೌದು. ಮೇಷ್ಟ್ರೆ, ನೀವು ಮಾಡಿಸೋ ನಾಟಕದಲ್ಲಿ ನಂಗೆ ದುರ್ಯೋಧನ್ ಪಾಠ ಕೊಟ್ಟಿರಿಯಾ? ಬೇಡವಾ, ಭೀಮನ ಪಾತ್ರ ಮಾಡ್ಬಿಡು. ನೋಡಾಕ ಸೊಂಡಿ ಇಲ್ಲಿದ್ದಂಗಿದಿ, ದುರ್ಯೋಧನ ಪಾತ್ರ ಬೇಕಂತ. ತಂದೆ ಶ್ರೀಕೃಷ್ಣ ಪರಮಾತ್ಮ, ನೀನೀಗಲೇ ಆ ದುರ್ಯೋಧನ ಮನೆಗೆ ಹೋಗಿ ಅವನ್ ಕಬ್ಬಳಕ್ಕೆ ಬಾರಿಸಿ ಪಾಂಡವ್ರ ಹತ್ರ ಯುದ್ಧ ಮಾಡಕ್ ಅದೇ ಇಲ್ಲ ಅಂತ ಹೇಳ್ಬಿಡು. ಕುಲಕುಲ, ಕುಲ ಕುಲ ಅಲ್ಲ, ನಕುಲ ಅಂತ ಕರೀರಿ. ಆಹಾ, ನಕುಲ, ನಿನಗೆ ಸಂಧಿ ಅಂದ್ರೆ ಇಷ್ಟವೇ? ಮಧುರ ಅವ್ರಿಗೆ ಊರ್ಗೌಡ್ರ ಮೇಲೆ ನಂಬಿಕೆ ಇಲ್ದೇ ಇರ್ಬೋದು, ಆದ್ರೆ ನನ್ನ ಮೇಲೆ ನಂಬಿಕೆ ಇದೆ. ಗೌಡ್ರೆ, ನಾನು ಊರ್ ಗೌಡ್ರನ್ ಬೇಕಿದ್ರು ನಂಬ್ತೀನಿ, ಆದ್ರೆ ನಿಮ್ಮೇಲೆ ಯಾಕೋ ಡೌಟ್. ಯಪ್ಪ, ನಿಮಗ ನಾಟಕ ಹೇಳ್ಕೊಡಕ ಬನ್ನಿಲ್ಲ, ನಾನು ತಗೊಂಡ್ ನಾನೇ ಹೊಡ್ಕೋಬೇಕು. ನೀವೇ ನೋಡ್ಕೋಬೇಡಿ, ನಾಟಕ ಮುಗಿದ್ಮೇಲೆ ಜನಗಳೇ ಹೊಡಿತಾರೆ.